ಹಾಯ್ ಫ್ರೆಂಡ್ಸ್, ಇದು ಬಂದುಬಿಟ್ಟು ಮತ್ತೆ ಶನಿವಾರದ್ದೇ ಮತ್ತೆ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ ಇದು. ಇನ್ನು ಟೈಮ್ ಬಂದು ಒಂದು 9:30 ಆಗಿತ್ತು. ಇನ್ನು ಅಕ್ಕ ಕೂಡ ಬಂದಿದ್ದರು. ಬೇರೆ ಮಕ್ಕಳೆಲ್ಲ ಕರ್ಕೊಬರ್ತೀನಿ, ಬೇಗ ರೆಡಿ ಮಾಡಿ, ಇವತ್ತು ಶನಿವಾರ ಬೇಗನೆ ಬಿಟ್ಬಿಡ್ತೀವಿ ಅಂತ ಹೇಳಿದರು. ಸರಿ ಅಂತೇಳ್ಬಿಟ್ಟು ಇನ್ನು ಸ್ಟವ್ ಮೇಲೆ ಸ್ವಲ್ಪ ನೀರು ಕಾಯಿಸ್ಬಿಟ್ಟು ಸ್ನಾನ ಮಾಡಿಸಿ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಅಂತೂ ಸಖತ್ತು ಬೇಸಿಗೆ ಇತ್ತಲ್ವ, ಬಿಸಿಲು ಮತ್ತು ಸ್ವಲ್ಪ ಡ್ರಮ್ಮಲ್ಲೆಲ್ಲ ಚೆನ್ನಾಗಿ ಬಿಸಿನೀರು ಸಿಗ್ತಾಯಿದ್ದು ನಮಗಂತೂ. ಇನ್ನು ಚಿಕ್ಕಮ್ಮರು ಡ್ರಮ್ ಹೊರಗಡೆ ಇಟ್ಬಿಟ್ಟು ನೀರು ತುಂಬಿಸ್ತಾಯಿದ್ರು. ಅವಾಗಂತೂ ಯಾವಾಗಲೂ ಕೂಡ ಡ್ರಮ್ಮಲ್ಲೇ ಸ್ನಾನ ಮಾಡಿಸ್ತಿದ್ದೆ, ನೀರು ತುಂಬಿಕೊಂಡು. ಅಷ್ಟು ಬಿಸಿ ಇರ್ತಿದ್ದು, ಅಷ್ಟು ಬಿಸಿಲಿಗೆ. ಇನ್ನು ಈಗಂತೂ ವೆದರೆಲ್ಲ ಚೇಂಜ್ ಆಗ್ತಾ ಇದೆ ಅಲ್ವಾ, ಇವಾಗ ಬಿಸಿನೀರು ಕಾಯಿಸಲೇಬೇಕಾಗುತ್ತೆ. ಇನ್ನು ಸೌದೆ ಅಂತೂ ಇಲ್ಲವೇ ಇಲ್ಲ, ಇಷ್ಟು ದಿನ ಬೇಯಿಸ್ಕೊಂತಿಳ್ಬಿಟ್ಟು ತಂದಿರಲಿಲ್ಲ ನಮ್ಮಣ್ಣ. ಇನ್ಮೇಲೆ ತರಿಸ್ತಾರೇನೋ ನೋಡಬೇಕು. ಅದಕ್ಕೋಸ್ಕರ ಇನ್ನು ಮಕ್ಳಿಗಾದರೂ ನಾವು ನೀರಲ್ಲಿ ಸ್ನಾನ ಮಾಡ್ಸೋಕ್ಕಾಗಲ್ಲ, ವೆದರ್ ನೋಡ್ಕೊಂಬಿಟ್ಟು ಮಾಡಿಸ್ಬೇಕು. ಇನ್ನು ಸದ್ಯ ಸ್ಟವಲ್ಲೇ ಸ್ವಲ್ಪ ನೀರು ಕಾಯಿಸ್ಬಿಟ್ಟು ಸ್ನಾನ ಮಾಡಿಸ್ತಾ ಇದ್ದೀನಿ. ಈಗ ಇನ್ನು ಒಂದು ವಾರದಿಂದ ಅಷ್ಟೊಂದು ಮಳೆ ಇಲ್ಲ, ಸ್ವಲ್ಪ ಬಿಸಿಲೇ ಇದೆ. ಆದರೆ ಇವತ್ತು ಯಾಕೋ ಗೊತ್ತಿಲ್ಲ, ಒಂಥರ ಫುಲ್ಲು ಮೋಡ ಥರ ಆಗಿತ್ತು, ಸಖತ್ತು ಗಾಳಿ ಕೂಡ ಬೀಸ್ತಾ ಇತ್ತು. ಇನ್ನು ಅದಕ್ಕೆ ಸ್ವಲ್ಪ ಚೆನ್ನಾಗಿ ನೀರು ಕಾಯಿಸ್ಬಿಟ್ಟು ತಲೆ ಸ್ನಾನ ಮಾಡಿಸ್ದೆ. ಇನ್ನು ಬೆಳಗ್ಗೆನೇ ಪಲಾವ್ ಮಾಡಿದ್ನಲ್ವ, ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಇನ್ನು ರೆಡಿ ಮಾಡಿಸ್ತಾ ಇದ್ದೀನಿ ಅವನಿಗೆ. ಇನ್ನು ಅವನು ಅಂಗನವಾಡಿಗೆ ಹೋಗಿದ ತಕ್ಷಣ ಮತ್ತೆ ನಾನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಇನ್ನು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ವಾರ ಎಲ್ಲ ಇತ್ತು, ಮಾಡ್ಕೋಬೇಕಿತ್ತು. ಅದಕ್ಕೋಸ್ಕರ ಫಸ್ಟ್ ಅವನ್ನ ಕಳ್ಸೋಣ ಅಂತ ಹೇಳಿ ಇನ್ನು ರೆಡಿ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಏನೋ ಒಂಥರ ಖುಷಿ ಆಗುತ್ತೆ ಈ ಥರ ಮಕ್ಕಳನ್ನ ಬೆಳಗ್ಗೆ ಸ್ಕೂಲಿಗೆಲ್ಲ ಕಳ್ಸೋದು ಆ ಥರ ಎಲ್ಲ ಮಾಡಿದ್ರೆ. ನನಗಂತೂ ತುಂಬ ಖುಷಿ. ಫಸ್ಟ್ನೇ ದಿನ 2ನೇ ದಿನ ಒಂಥರ ಬೇಜಾರಾಯಿತು, ಹೆಂಗೆ ಅಡ್ಜಸ್ಟ್ ಆಗ್ತಾನೋ ಇಲ್ಲೋ, ಮತ್ತು ಪಾಪ ಅಳ್ತಿರ್ತಾನೆ, ನೀನು ಸ್ವಲ್ಪ ಚಿಕ್ಕವನಲ್ವ, ಇನ್ನೂ ಏನು ಅಷ್ಟೊಂದು ಗೊತ್ತಾಗೋದಿಲ್ಲ, ಹೆಂಗಿರ್ತಾನೋ ಏನೋ, ತುಂಬ ಜನ ಮಕ್ಕಳು ಅಂತ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಮತ್ತು ಸ್ವಲ್ಪ ಭಯನೂ ಇತ್ತು ನನಗೆ. ಆಮೇಲೆ ಒಂದು 2-3 ದಿನ ಆದಮೇಲೆ ಏನು ಅನ್ನಿಸ್ಲಿಲ್ಲ. ಇನ್ನು ನಾರ್ಮಲಾಗಿ ಹೋಗೋದು ಬರೋದಂಗೆ ಮಾಡ್ತಿದ್ನಲ್ವ, ಹೆಂಗೋ ಅಡ್ಜಸ್ಟ್ ಆಗ್ತಾ ಇದ್ದೇನೆ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಅದೇ. ಹೋಗ್ಬಿಟ್ಟು ಅಟೆಂಡೆನ್ಸ್ ಎಲ್ಲ ಕೊಟ್ಟು ಸ್ವಲ್ಪ ಇದು ಅವರು ಸ್ವಲ್ಪ ಆಟ ಎಲ್ಲ ಆಡಿಸ್ತಾರೆ, ಅವೆಲ್ಲ ಆಟ ಆಡಿಬಿಟ್ಟು ಒಂದು ½ ಅನ್ ಅವರ್ ಹಂಗಿರ್ತಾನೆ ಅವ್ರ ಜೊತೆಗೆಲ್ಲ ಮಕ್ಕಳ ಜೊತೆ ಇದ್ಬಿಟ್ಟು ಮತ್ತು ಆಮೇಲೆ ನಿದ್ದೆ ಟೈಮ್ ಅಲ್ವಾ, ನಿದ್ದೆ ಬರೋ ಥರ ಆಗುತ್ತೆ, ಸ್ವಲ್ಪ ಆಟ ಮಾಡ್ತಾನಂತೆ, ಅಳ್ತಾನಂತೆ ಅಮ್ಮ ಬೇಕು ಅಂತ ಹೇಳ್ಬಿಟ್ಟು. ಆದರೂ ಕೂಡ ಅವ್ರು ಹಂಗೆ ಸ್ವಲ್ಪ ಸುಧಾರಿಸ್ಬಿಟ್ಟು ಅಟ್ಲೀಸ್ಟ್ ಒಂದು 2 ಅವರು ಅಲ್ಲೇ ಇಟ್ಕೊಂಡು ಆಮೇಲೆ ಮನೆಗೆ ಕಳಿಸ್ತಾರೆ. ಇನ್ನು ಅದರಲ್ಲಿ ಬಂದುಬಿಟ್ಟು ಇವನೇ ಸ್ವಲ್ಪ ಚಿಕ್ಕವನು, ಎಲ್ಲರನ್ನೂ ಕಂಪೇರ್ ಮಾಡಿದ್ರೆ ಇವನೇ ಸ್ವಲ್ಪ ಚಿಕ್ಕವನು. ಅದಕ್ಕೋಸ್ಕರ ಇನ್ನು ಇಟ್ಕೊಳ್ಳಲ್ಲ. ಅವರು ಕೂಡ ಸಾಕು, ಇಷ್ಟ ಆದರೂ ಇರ್ತಾನಲ್ಲ, ಹಂಗೆ ಅಭ್ಯಾಸ ಆಗ್ತಾನೆ ಹೋಗ್ತಾ. ಆಮೇಲೆ ಸ್ವಲ್ಪ ಇನ್ನು ಲೇಟಾಗಿ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಇನ್ನು ಕಳಿಸ್ಕೊಡ್ತಿರ್ತಾರೆ ಮೇಡಮರು. ಹೆಂಗೋ ಅಷ್ಟಾದರೂ ಹೋಗ್ತಾನಲ್ಲ ಅನ್ನೋದು ಒಂದು ದೊಡ್ಡ ಖುಷಿ ನನಗೆ. ಇನ್ನು ಅಷ್ಟರಲ್ಲೇ ನಮ್ಮ ತಂಗಿ ಬಂದು, ಅಂದರೆ ತೋಟದಿಂದ ಹಿಂಗೆ ಬಂದುಬಿಟ್ಟಿದ್ದಾರೆ. ಇನ್ನು ಬೆಳೆ ಎಲ್ಲ ಇಟ್ಟಿದ್ದಾರಲ್ಲ ತೋಟದಲ್ಲಿ, ಇನ್ನು ಅಲ್ಲಿ ಏನೇನು ಬೇಕೆಲ್ಲ ನೋಡಿಕೊಂಡು ಇನ್ನು ಬಂದೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಸಡನ್ನಾಗಿ ಬಂದರು. ಇನ್ನು ಅವ್ರು ಬಂದ್ರಂತೂ ಇವನಿಗೆ ಒಂಥರ ಖುಷಿ, ಹಬ್ಬ ಬಂದಂಗೆ ಅಂತಲೇ ಹೇಳ್ಬೋದು. ನಮ್ಮ ಧನುನಂತೂ ಒಂದು ಸ್ವಲ್ಪ ಹೊತ್ತು ಬಿಟ್ಟಿರೋದಿಲ್ಲ. ಅವನು ಏನೋ ನೆನೆಸ್ಕೊಂಡು ಮತ್ತೆ ಹೋಗೋದಿಲ್ಲ ಅಂತ ಹಠ ಮಾಡ್ತಾ ಇರ್ತಾನೆ ಒಂದೊಂದು ಸತಿ, ಅಷ್ಟು ಅಟ್ಯಾಚ್ಮೆಂಟ್ ಅವರಿಬ್ಬರಿಗೆ. ಯಾಕೆಂದರೆ ಗಾಡಿ ಇರುತ್ತೆ, ಅವನು ಗಾಡಿ ಓಡಿಸ್ತಾ ಇರ್ತೀನಲ್ಲ, ಬೈಕಲ್ಲಿ ನಾನು ಎಲ್ಲಾದರೂ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಅವ್ನಿಗೊಂಥರ ಖುಷಿ. ಇನ್ನು ಬಂದ ತಕ್ಷಣ ನೋಡಿ ಕೀಸ್ಕೊಂಡು ಆಗಲೇ ಆಟ ಆಡ್ತಾ ಇದ್ದಾನೆ, ನನ್ನನ್ನು ಕರ್ಕೊಂಡು ಹೋಗ್ತಾನೆ ಅನ್ನೋ ಒಂದು ಇದು ಅವನಿಗೆ. ಇನ್ನು ಅವರು ಕೂಡ ಪಾಪ ಹೊಟ್ಟೆ ಬೇರೆ ಹಸುಕೊ ಬಂದಿದ್ರು. ಇನ್ನು ತೋಟದಿಂದ ಬಂದಿರಲ್ಲ, ಡೈರೆಕ್ಟಾಗಿ ಹಿಂಗೆ ಬಂದುಬಿಟ್ಟಿದ್ದಾರೆ ಮನೆಗೆ. ಬಾಯ್ ಬಾಯ್. ನಾನು ಅಂಗನವಾಡಿಗೆ ಹೋಗ ಬಾಯ್ ಬಾಯ್ ಸರ್, ಬಾಯ್ ಬಾಯ್ ಅನ್ ಮಾಡಿ. ನಾನು ಅಂಗನವಾಡಿಗೆ ಹೋಗ, ನಾನು ಅಂಗನವಾಡಿಗೆ ಹೋಗ. ಬಾಯ್ ಸರ್, ಬಾಯ್ ಪಪ್ಪಿ. ಇನ್ನು ಅಷ್ಟೊಂದು ಅವ್ನಿಗೆ ಮಾತು ಬರೋದಿಲ್ಲ. ಏನಾದರೂ ಸ್ವಲ್ಪ ದೊಡ್ಡವರೊಡೆ ಹೇಳ್ಕೊಟ್ರಂತೂ ಯೋಚನೆ ಮಾಡ್ತಾ ಇರ್ತಾನೆ ಹೆಂಗೆ ಹೇಳೋದು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನೋಡೋಣ ಅಂತ ಟ್ರೈ ಮಾಡಿದೆ ಅಷ್ಟೇ. ಇನ್ನು ಹೋಗ್ಬೇಕಾದ್ರೆ ನಿಮ್ಗೆಲ್ರಿಗೂ ಕೂಡ ಬಾಯ್ ಮಾಡಿ ಹೋದ. ಇನ್ನು ಕಳಿಸ್ಕೊಟ್ಟ ತಕ್ಷಣ ನಾನು ಟಿಫನ್ ಮಾಡ್ತೀನಿ. ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು, ಇನ್ನು ಹೊಟ್ಟೆ ಬೇರೆ ಹಸುವಾಗಿಬಿಟ್ಟಿತ್ತು. ಪಲಾವ್ ನೋಡ್ಬೋದು ಚೆನ್ನಾಗಾಗಿತ್ತು. ಸ್ವಲ್ಪನೇ ಮಾಡಿದ್ದು, ಜಾಸ್ತಿ ಕೂಡ ಮಾಡಲಿಲ್ಲ, ಸುಮ್ಮನೆ ಮಾಡಿ ಯಾಕೆ ವೇಸ್ಟ್ ಮಾಡಬೇಕಂತ ಹೇಳಿ. ಇನ್ನು ಇಷ್ಟು ಪಲಾವ್ ಮಾಡಿದ್ದೆ. ಅಷ್ಟರಲ್ಲಿ ನಮ್ಮ ಧನುಷ ಮತ್ತು ನಮ್ಮ ರೋಜ ಕೂಡ ಸ್ವಲ್ಪ ಊಟ ಮಾಡಿದ್ರು. ಇನ್ನು ನಾನು ಕೂಡ ಸ್ವಲ್ಪ ಹಾಕ್ಕೊಂಡು ಇವಾಗ ತಿಂತಾಯಿದ್ದೀನಿ. ಚೆನ್ನಾಗಿತ್ತು, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿತ್ತು. ಒಂದು ಸ್ವಲ್ಪ ಖಾರ ಅನಿಸ್ತು. ಮತ್ತು ನನ್ನ ಮಗನಿಗೆ ಕೂಡ ತಿಂದ, ಪರವಾಗಿಲ್ಲ, ಅವನು ಕೂಡ ಸ್ವಲ್ಪ ಊಟ ಮಾಡ್ತಾನಿಲ್ಲ ಅಂದ್ಕೊಂಡಿದ್ದೆ. ಯಾಕೆಂದರೆ ಸ್ವಲ್ಪ ಗರಂ ಮಸಾಲ ಮತ್ತು ಇದು ಸ್ವಲ್ಪ ಪಲಾವ್ ಪೌಡ್ರೆಲ್ಲ ಹಾಕಿದ್ನಲ್ವ, ಮತ್ತು ಮಸಾಲೆ ಐಟಮ್ ಎಲ್ಲ ಹಾಕಿರ್ತೀವಲ್ವ, ಒಂದು ಸ್ವಲ್ಪ ಖಾರ ಅಂತಲೇ ಅನ್ನಿಸ್ತು. ಆದರೂ ಕೂಡ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇನ್ನು ಟೈಮ್ ಬಂದು ಈಗ ಒಂದು
12 ಮುಕ್ಕಾಲಾಗಿತ್ತು. ಇನ್ನು 12 ಮುಕ್ಕಾಲಲ್ಲಿ ಇಲ್ಲಿ ನಮ್ಮ ಏರಿಯಾದಲ್ಲೇ ಒಂದು ದೇವಸ್ಥಾನ ಇದೆ, ಒಂದು ಸ್ವಲ್ಪ ದೂರ ಆಗುತ್ತೆ ಅದು. ಇನ್ನು ಅವರೆಲ್ಲ ಸ್ವಲ್ಪ ದೇವ್ರನ್ನ ಹೊಲಿಸ್ಬೇಕಂತ ಕೂಡ ಇಲ್ಲೆಲ್ಲರೂ ಹೋಗ್ತಾಯಿದ್ರು. ಮತ್ತು ದೇವ್ರು ಬರ್ತಾರಂತ ನೋಡಿದ್ವಿ, ದೇವ್ರು ಇನ್ನೂ ಬಂದಿರಲಿಲ್ಲ. ಹೊಲ್ಸ್ಕೊಂಬರೋಕ್ಕೆ ಹೋಗ್ತಾಯಿದ್ರು ದೇವಸ್ಥಾನಕ್ಕೆ. ಹಂಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಿ. ಏನೋ ಒಂಥರ ಖುಷಿ ಹಳ್ಳೀಲಿ. ಏನೋ ಹಬ್ಬಗಳಿಲ್ಲ ಅಂದರೂ ಕೂಡ ಈ ಥರ ಸೆಂಟ್ರಲ್ಲೆಲ್ಲ ಸ್ವಲ್ಪ ಮನೆ ದೇವರುಗಳು ಅವೆಲ್ಲ ಇರ್ತಾವಲ್ಲ, ಒಂಥರ ಚೆನ್ನಾಗಿ ಮಾಡ್ತಾಯಿರ್ತಾರೆ ಗ್ರ್ಯಾಂಡಾಗಿ. ಅವ್ರವ್ರ ರಿಲೇಷನ್ ಎಲ್ಲ ತುಂಬ ಜನ ಬರ್ತಾಯಿರ್ತಾರೆ, ಹೋಗ್ತಾ ಇರ್ತಾರೆ. ನೋಡೋದಕ್ಕೆ ಒಂಥರ ಖುಷಿ. ನಮ್ಮ ಏರಿಯಾದಲ್ಲಿ ಅವ್ರ ದೇವಸ್ಥಾನ ಇದೆ, ಅದಕ್ಕೋಸ್ಕರ ಅವರೆಲ್ಲ ಕೂಡ ಪಾಪ ಬಂದುಬಿಟ್ಟು ಇನ್ನು ದೇವ್ರನ್ನ ಹೊಲಿಸ್ಕೊಂಡು ಇದು ಅಂದರೆ ದೇವ್ರನ್ನ ತೊರೆಗೆ ಕರ್ಕೊಂಡು ಹೋಗ್ತಾರಲ್ಲ, ತೊರೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ವಾಪಸ್ ಕರ್ಕೊಬರೋಣ ಅಂತ ಹೇಳಿಬಿಟ್ಟು ಇನ್ನು ದೇವ್ರನ್ನ ಕರ್ಕೊಂಡು ಹೋಗಿ ಬಂದಿದ್ದರು. ಸ್ವಲ್ಪ ವೀಡಿಯೋ ಮಾಡಿದೆ. ಇನ್ನು ನೋಡ್ತಾ ಇರ್ಬೋದು, ಇನ್ನು ಗುಂಡ ಕೂಡ ಬಂದುಬಿಟ್ಟಿದೆ. ನಮ್ಮ ಗುಂಡ ಬಂದು ಮಲ್ಕೊಂಡ್ಬಿಟ್ಟಿದೆ ಆಗ್ಲೇನೋ. ಫುಲ್ಲು ನಿದ್ದೆ ಟೈಮ್ ಅವನಿಗೆ, ಚೆನ್ನಾಗಿ ಮಲ್ಕೊಂಡಿದ್ದೆ. ಇನ್ನು ಗಾಳಿ ಅಂತೂ ಸಖತ್ತು ಗಾಳಿ ಬೀಸ್ತಾ ಇತ್ತು. ವೆದರ್ ಕೂಡ ತುಂಬ ಚೇಂಜ್ ಇತ್ತು. ನಿಜವಾಗ್ಲೂ ಮಳೆ ಬರುತ್ತೇನೋ ಅಂತ ಅಂದ್ಕೊಂಡಿದ್ವಿ. ಒಂದು 4-5 ದಿನ ಮೇಲಾಯಿತು, ಮಳೆನೇ ಬರ್ತಾ ಇಲ್ಲ. ನೋಡ್ತಾ ಇರ್ಬೋದು ವೆದರ್ ಈ ಥರ ಇರುತ್ತೆ, ಮೋಡ ಫುಲ್ ಆಗಿರುತ್ತೆ. ಮಳೆ ಬರುತ್ತೇನಪ್ಪ ಅನ್ನೋ ಮೂಮೆಂಟ್ ಇರುತ್ತೆ, ಆದರೂ ಕೂಡ ಮಳೆ ಬರ್ತಾನೆ ಇಲ್ಲ. ಒಂದು ವಾರದಿಂದ ಹಂಗೆ ಸತಾಯಿಸ್ತಿದೆ. ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಬಂದ್ರಂತೂ ಸಖತ್ತು ಮಳೆ ಬರುತ್ತೆ, ಅಷ್ಟಿಷ್ಟು ಮಳೆ ಬರೋದಿಲ್ಲ, ಅದಂತೂ ಕನ್ಫರ್ಮು. ಈ ಥರ ಮೋಡ ಬಂದು ಹೋದ್ರಂತೂ ಇನ್ನು ಮಿಕ್ಕಿದ ಟೈಮಲ್ಲಿ ಯಾವಾಗ ಬರುತ್ತೆ, ಸರಿಯಾಗಿ ಮಳೆ ಬರುತ್ತೆ ಅಂತಲೇ ಒಂದು ಅರ್ಥ. ಎಲ್ಲರೂ ಕೂಡ ಅದೇ ಥರನೇ ಹೇಳ್ತಾ ಇರ್ತಾರೆ. ಸ್ವಲ್ಪ ಹಿಂದಿನ ಕಾಲದವರು ದೊಡ್ಡವರೆಲ್ಲ ಕೂಡ ಹಂಗೆ ಹೇಳ್ತಾ ಇರ್ತಾರೆ. ಬರೋದು ಕೂಗಿಸ್ತಾ ಐತೆ, ಆದರೂ ಕೂಡ ಬರೋಕ್ಕಾಗ್ತಾ ಇಲ್ಲ. ಅದಕ್ಕೆ ಅದೇನೋ ಗೊತ್ತಿಲ್ಲ, ಫುಲ್ಲು ಗಾಳಿ ಬಂದುಬಿಡುತ್ತೆ. ಸ್ವಲ್ಪ ಮೋಡ ಜಾಸ್ತಿ ಆದಂಗೆ ತಕ್ಷಣವೇ ಗಾಳಿ ಯಾವಾಗ ಬೀಸುತ್ತೋ ಇನ್ನು ಮೋಡ ಎಲ್ಲ ಫುಲ್ಲು ಮುಂದಕ್ಕೆ ಹೊರಟೋಗ್ಬಿಡುತ್ತೆ. ಇನ್ನು ನಮ್ಮ ಗಿಡ ಕೂಡ ಚೆನ್ನಾಗಿ ಹೂವು ಇನ್ನು ಶನಿವಾರ ಅಲ್ವಾ, ಶುಕ್ರವಾರ, ಶನಿವಾರ ಮತ್ತು ಮಂಗಳವಾರ ಆ ಥರ ಸೋಮವಾರ ಹಂಗೆಲ್ಲ ಹೂವನೇ ಸಿಗೋದಿಲ್ಲ. ಅದಕ್ಕೆ ಸ್ವಲ್ಪ ಬೇಗ ಕಿತ್ತಿಕ್ಕೋಣ ಅಂತೇಳ್ಬಿಟ್ಟು ನೋಡ್ತಾ ಇದ್ದೀನಿ ಹೂವು ಇದಾವೆ ಇಲ್ಲ ಗಿಡದಲ್ಲಿ ಅಂತ ಹೇಳಿ. ಇನ್ನು ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು, ಇನ್ನು ಕಸ ಕೂಡ ಭಾಳ ಇತ್ತು. ಇನ್ನು ನಮ್ಮ ಗುಂಡ ಎಲ್ಲ ಸ್ವಲ್ಪ ಗಲೀಜು ಮಾಡ್ತಾನೆ ಇರ್ತಾನೆ, ಅದು ಇದು ಆಟಾಡ್ತಾ ಇರ್ತಾನಲ್ವ, ಒಂದು ಸ್ವಲ್ಪ ಧೂಳೆಲ್ಲ ಜಾಸ್ತಿ ಆಗಿರುತ್ತೆ, ಅದೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಇನ್ನು ಸದ್ಯ ಮಲ್ಕೊಂಡ್ಬಿಟ್ಟಿದ್ದಾನೆ. ಅವಾಗೆಲ್ಲ ಸ್ವಲ್ಪ ಮಲಗಿಸ್ಬಿಟ್ಟು ಮಿಕ್ಕಿದ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನು ನಾನು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ಪಾತ್ರೆ ಕೆಲಸ ಅಂತೂ ಇರಲಿಲ್ಲ, ಬೆಳಗ್ಗೆನೇ ಅಡುಗೆ ಎಲ್ಲ ಮಾಡಿಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ಇನ್ನು ಅದಕ್ಕೋಸ್ಕರ ಒಂದು ಸ್ವಲ್ಪ ಟೀ ಕೂಡ ಉಳಿದಿತ್ತು, ಅದು ಟೀ ಬೇರೆದ್ರಲ್ಲಿ ಸೋಸಿಟ್ಟಿದ್ದೆ ಕುಡಿಯೋಣ ಅಂತ ಹೇಳಿ ಹಂಗೆ ಇಟ್ಟಿದ್ದೆ. ಇದು ನೆಕ್ಸ್ಟ್ ಬಂದು ಇದು ಸಂಜೆ ಆಗಲೇ ಒಂದು 5:15 ಏನಾಗಿತ್ತು ಅನಿಸುತ್ತೆ. ನಾನು ಅವ್ರು ಬೆಳಗ್ಗೆ ದೇವ್ರು ಹೊಲ್ಸ್ಕೊಂಡು ಬರೋಕ್ಕೆ ಹೋಗಿದ್ರಲ್ಲೋ, ಮತ್ತು ಇವಾಗ ವಾಪಸ್ ಕರ್ಕೊಂಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ ಬಿಡೋದಕ್ಕೆ. ಒಂಥರ ಖುಷಿಯಪ್ಪ ನೋಡಿ. ಈ ಥರ ಹಳ್ಳಿ ಕಡೆ ಒಂದು ಸ್ವಲ್ಪ ಅಲ್ಲಿ ಗಲೀಜೆಲ್ಲ ಜಾಸ್ತಿ ಇದೆ, ಅದಕ್ಕೋಸ್ಕರ ಮತ್ತು ಬರೀ ಇದ್ರಲ್ಲಿ ಹೋಗ್ಬಾರ್ದಲ್ಲ, ತುಂಬ್ದರ್ವೆ ನೀರು ತೊಗೊಂಬಿಟ್ಟು ಕಾಲಿಗೆ ಹಾಕ್ಬಿಟ್ಟು ಅಲ್ಲಿವರೆಗೂ ಹೋಗಿ ಇದು ಮಾಡ್ತಾ ಇರ್ತಾರೆ. ತುಂಬ ದೂರದಿಂದ ಎತ್ಕೊಬಂದಿದ್ದಾರೆ ದೇವ್ರನ್ನ. ಇದು ಬಂದುಬಿಟ್ಟು ಇನ್ನು ನಮ್ಮ ಮನೆ ಆ ಕಡೆ ಸ್ವಲ್ಪ ದೂರ ಇದೆ ದೇವಸ್ಥಾನ, ಅಲ್ಲಿಗೆ ಹೋಗ್ಬಿಟ್ಟು ಇವಾಗ ದೇವ್ರನ್ನ ಒಳಗಡೆ ಬಿಟ್ಬಿಟ್ಟು ಬರ್ತಾರೆ. ಇದು ಬಂದು ನೋಡ್ಬೋದು, ನಮ್ಮ ಮನೆಯೊಳಗೆ ಒಂದು ಚಿಟ್ಟೆ ಬಂದಿತ್ತು. ಅದು ಒಂದು 2 ದಿನ 3 ದಿನದಿಂದ ಕಾಣಿಸ್ತಾ ಇತ್ತು ನನ್ನ ಕಣ್ಣಿಗೆ, ಆದರೆ ಈ ಥರ ಕೂತ್ಕೊಂಡಿರಲಿಲ್ಲ. ಸಡನ್ನಾಗಿ ಏನಾದರೂ ಸ್ವಲ್ಪ ಟೀ ಮಾಡೋಣ ಅಂತ ಒಳಗಡೆ ಬಂದೆ, ಸದ್ಯ ಕೂತ್ಕೊಂಡಿತ್ತು. ಅದಕ್ಕೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಚೆನ್ನಾಗಿತ್ತು ನೋಡೋದಕ್ಕೆ, ಒಂಥರ ಖುಷಿ. ಸ್ವಲ್ಪ ನೋಡಬೇಕಾಗಿತ್ತು, ನಾನು ಹಂಗೆ ಟಚ್ ಮಾಡಿಬಿಟ್ಟು ನೋಡೋಣ ಅಂತೇಳಿ ಅದು ಮತ್ತೆ ಆರಿಬಿಟ್ಟು ಸೀಟಿನ ಮೇಲೆ ಕೂತ್ಕೊಂತು. ಮತ್ತು ನೆಕ್ಸ್ಟ್ ಕಾಣಲೇ ಇಲ್ಲ, ಅದು ಎಲ್ಲೋ ಹೋಯ್ತು ಅನ್ನೋದೇ ಕಾಣಿಸ್ತಾ ಇಲ್ಲ. ಮತ್ತೆ ಎಲ್ಲ ಹುಡುಕಾಡಿದ್ವಿ ನಾನು ನಮ್ಮ ಗುಂಡ, ಅದು ಆಗಲೇ ಹೊರಗಡೆ ಹೋಯ್ತು ಅನಿಸುತ್ತೆ. ಅಲ್ಲಿ ಚಿಕ್ಕದು ಅಡುಗೆ ಮಾಡಿದ್ರೆ ಕಿಟಿಗೆ ಇದೆ ಅಲ್ವಾ, ಅಲ್ಲಿಂದ ಹೋಗಿತ್ತು ಅನಿಸುತ್ತೆ. ಮತ್ತು ಕಾಣಿಸ್ಲೇ ಇಲ್ಲ ಕಣ್ಣಿಗೆ ಅದು. ನೋಡ್ತಾ ಇದ್ದೇನೆ ನನ್ನ ಮಗ ಅಲ್ಲಿದೆ ಅಂತೇಳ್ಬಿಟ್ಟು. ಅವ್ನಿಗೆ ಇಟ್ಕೊಡೋಣ ಅಂತ ನೋಡಿದೆ, ಬಟ್ ಸಿಗಲಿಲ್ಲ. ಅಂದರೆ ಪಾಪ ಚಿಕ್ಕ ಮಕ್ಕಳೆಲ್ಲ ಅದನ್ನ ಇಟ್ಕೊಡೋದು ಕೂಡ ತಪ್ಪೇ ಅದು. ಆಮೇಲೆ ಸ್ವಲ್ಪ ಇಟ್ಕೊಟ್ರೆ ಸಾಕು ಕೈಗೆ ಇದು ಮಾಡಿಬಿಡ್ತಾರೆ. ಅದನ್ನ ಹೇಳೋದಕ್ಕೆ ನನ್ನ ಮಗ ಬಂದು ನಮ್ಮ ಅಣ್ಣನ ಹತ್ರ ಓಡೋಗ್ತಾ ಇದ್ದಾನೆ, ಅಮ್ಮಮ್ಮ ಚಿಟ್ಟೆ ಇದೆ ಅಂತ ಹೇಳೋದಕ್ಕೆ ಓಡೋಗ್ತಾ ಇದ್ದ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು 6:15 ಆಗಿತ್ತು ಟೈಮು. ನೋಡಿ ಮೋಡ ಯಾವ ಥರ ಆಗಿದೆ ಅಂತೇಳ್ಬಿಟ್ಟು. ಈ ಥರ ಫುಲ್ಲು ಮೋಡ ಆಗುತ್ತೆ, ಬಟ್ ಮಳೆನೇ ಬರಲಿಲ್ಲ. ಇವಾಗಂತೂ ಪಕ್ಕ ಬರುತ್ತೆ ಅಂದ್ಕೊಂಡು ಸಾಯಂಕಾಲ ಬರಲಿಲ್ಲ ಫ್ರೆಂಡ್ಸ್. ಇಷ್ಟೇ ನೋಡಿ, ಒಂಥರ ಸಾಯಂಕಾಲ ಟೈಮ್ ಮೋಡ ನೋಡೋದು ಕೂಡ ಒಂಥರ ಖುಷಿ ಅನಿಸುತ್ತಲ್ವ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈ ಥರ ಫ್ರೀಯಾಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ತೀರಾ. ಮತ್ತು ಮನೆ ಜಾಸ್ತಿ ಮನೆ ಬಿಲ್ಡಿಂಗ್ ಇವೆಲ್ಲ ಇದ್ರಂತೂ ಸರಿಯಾಗಿ ಕಾಣೋದೇ ಇಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ವೆದರ್ ಮಾತ್ರ. ಒಂದು ಕಡೆ ಫುಲ್ಲು ಕಪ್ಪಾಗಿತ್ತು ಮೋಡ, ಇನ್ನೊಂದು ಕಡೆ ನೋಡಿದ್ರೆ ಈ ಥರ ಇತ್ತು. ಒಂಥರ ಸ್ವಲ್ಪ ಗ್ಯಾಪ್ ಕೊಟ್ಟು ಮೋಡ ಆಗಿತ್ತು. ಫ್ರೆಂಡ್ಸ್, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.